ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ನೆಲ್ಲಿಬೀಡು ಕತ್ತಡ್ಕ ಗ್ರಾಮದಲ್ಲಿ ಹಲವು ದಿನಗಳಿಂದ ಇಲ್ಲಿ ಕಾಡುಕೋಣಗಳ ಹಾವಳಿಯಿಂದ ಅಡಿಕೆ ಮತ್ತೆ ಕಾಫಿ ಎಲ್ಲ ಸಹ ನಾಶ ಮಾಡ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಕೂಡ, ಇಲ್ಲಿನ ಗ್ರಾಮಸ್ಥರು ಮತ್ತೆ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಈ ಭಾಗಕ್ಕೆ ಅರಣ್ಯಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿಲ್ಲ. ನಾವು ಈಗ ನಾನು ತೋರಿಸ್ತೀನಿ ನೋಡಿ ಯಾವ ತರ ಗಿಡಗಳನ್ನ ಒಂದು 8 ವರ್ಷದ ಗಿಡಗಳೆಲ್ಲ ನಾಶ ಮಾಡಿದೆ. ನೀವು ನೋಡ್ಬೋದು ನೋಡಿ ಈ ತರ ಒಂದು ಸಸಿಗಳನ್ನು ಕೂಡ ಮುರಿದಾಕ್ಬಿಟ್ಟಿದೆ. ಅದೂ ಅಷ್ಟೇ ನೋಡಿ, ಅಲ್ಲೆಲ್ಲ ನಾನು ಏನ್ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಗಿಡನೂ ಕೂಡ ಫುಲ್ ಅದು ಮಾಡ್ಕೊಂಡಿದೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡಕ್ಕೂ ಬರ್ಲಿಕ್ಕೂ ತುಂಬಾ ಕಷ್ಟ ಪಡ್ತಾ ಇದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಡುಕೋಣ ಹಾವಳಿಂದ ನೋಡಿ, ಇಲ್ಲಿ ಹೆಜ್ಜೆ ನೋಡ್ಬೋದು ನೀವು, ಅದನ್ನ ಒಂದು ಅರ್ಧ ಅಡಿ ಆಳ ಇದೆ. ಆ ತರ ಒಂದು ಹೆಜ್ಜೆ ನೋಡಿ, ಇಲ್ಲಿ ನೋಡಿ ಫುಲ್ ಇದಾಗಿದೆ. ಇನ್ನು ಇದು ಸತ್ತಂಗೇನೆ, ಇದೇನು ಇದು ಚಿಗುರುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನೋ ಸಣ್ಣ ಮಟ್ಟಿಗೆ ಒಂದು ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಿದ್ವು ಅಂತ ಈ ಕತ್ತಡ್ಕ ಗ್ರಾಮದ ಜನರು. ಇಲ್ಲಿ ದಿನನಿತ್ಯ ಅಂತ ಹೇಳಿದ್ರೆ ತೋಟಕ್ಕೆ ಬರ್ಲಿಕ್ಕೂ ಭಯ ಆಗ್ತಾ ಇದೆ. ಈಗ ನೀರು ಹೊಡಿಯೋ ಟೈಮು, ಒಂದು ಭಾಗದಲ್ಲಿ ಅಂದ್ರೆ ಅಡಿಕೆ, ಕಾಫಿ, ಏಲಕ್ಕಿ ಮತ್ತೆ ಮೆಣಸು ಎಲ್ಲ ಕೊಯ್ಯೋ ಟೈಮಲ್ಲೂ ಕೂಡ ಈ ತರ ಎಲ್ಲಾರ ಕಾಡುಕೋಣ ದಾಳಿ ಮಾಡಿದ್ರೆ ಸಮಸ್ಯೆ ಆಗುತ್ತಲ್ಲ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ನೋಡ್ಬೋದು ನೀವು. ಈ ಗಿಡಗಳನ್ನೆಲ್ಲ ಪಾಪ ಎಷ್ಟು ಕಷ್ಟಪಟ್ಟು ಅವರು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ, ಇದು ಇನ್ನೇನು ಒಂದು 2 ವರ್ಷ ಹೋದ್ರೆ ಫಸಲು ಕೊಡೋ ಟೈಮ್ ಇದು. ಅಂತ ಒಂದು ಗಿಡಗಳನ್ನು ಈ ತರ ಒಂದು ಹಾನಿ ಮಾಡಿದೆ ಕಾಡುಕೋಣ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಇದಕ್ಕೆ ಎಚ್ಚೆತ್ಕೊಂಡು ಮತ್ತೆ ಇದಕ್ಕೆ ಏನ್ ಪರಿಹಾರ ನೀಡಬಹುದು ಅಂತ ಹೇಳಿ ಬನ್ನಿ. ಇಲ್ಲಿ ಸ್ಥಳೀಯರು ಕೂಡ ನಮ್ ಜೊತೆ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಈ ತೋಟದ ಮಾಲೀಕರು ಕೂಡ. ಈಗ ಯಾವಾಗ ಇದು ಈ ತರ ಎಲ್ಲ ಹಾನಿ ಮಾಡಿದೆ ಅಡಿಕೆ? ಈಗ ಒಂದು 15 ವರ್ಷದಿಂದ ಇದೇ ತರ ಎಲ್ಲ ಹಾನಿ ಮಾಡ್ತಾ ಇದಾವೆ. ಒಂದೊಂದ್ ಬರ್ತಾ ಈಗ ಜಾಸ್ತಿ ಆಗ್ತಾ ಇದಾವೆ. ಎಲ್ಲ ಫುಲ್ ಎಲ್ಲ ಹಾನಿ, ಎಲ್ಲ ಗಿಡ 100-150 ಗಿಡಗಳು ಫುಲ್ ಎಲ್ಲ ತಿಂದು ನೋಡಿದ್ರಿ. ಇದೆಲ್ಲ ಗಿಡಗಳ ನಾವೇನ್ ಬದುಕೋ ಸ್ಥಿತಿಲಿ ಇಲ್ಲ. ಅವು ಈಗ ಇನ್ನೊಂದ್ 2 ವರ್ಷ ಹೋಗತ್ತಿಗೆ ಫಸಲು ಬರ್ತಿತ್ತು. ಇದ್ದೇ ಸ್ವಲ್ಪ ಅದನ್ನು ಪೂರ ಆ ತರ ಮಾಡಿಬಿಟ್ರೆ ಮುಂದೆ ಏನ್ ಮಾಡೋದು? ಇಲ್ಲಿ ಭಾರಿ ಎಲ್ಲ ಕಾಡುಗಳು, ಅದಿಲ್ಲ ಕಾಡುಗಳು ಮತ್ತೆ ಕಾಡು ಗಿಡು ಎಲ್ಲ ಬಂದು ಭಾರಿ ಹಾನಿ ಮಾಡ್ತಿದಾವೆ. ಮತ್ತೆ ನಮ್ದು ಇಲ್ಲಿ ಪಕ್ಕದ ಎಲ್ಲ ನಮಗ್ ಮಾತ್ರ ಎಲ್ಲರಿಗೂ ಇಲ್ಲಿ ಭಾರಿ ಕಷ್ಟ ಆಗ್ತದೆ. ನಮ್ದಂತೂ ಸಿಕ್ಕಾಮಟ್ಟೆ ಬಂದು ಎಲ್ಲ ಮಾಡಿ ಗಿಡನೇ ಈಗ ಎಲ್ಲ ಗಿಡ ತೋರಿಸಿದ್ದಾರೆ. ಅದೆಲ್ಲ ಪೂರ ಎಲ್ಲ ಸತ್ತೋಗೋ ಪರಿಸ್ಥಿತಿ ಇಟ್ಟು ಅದೇನು ಬದುಕೋ ತರ ಇಲ್ಲ. ಮುಂದೆ ಏನ್ ಮಾಡೋದಂತ ಗೊತ್ತಿಲ್ಲ. ಈಗ ತೋಟಕ್ಕೆ ಕೆಲ್ಸಕ್ಕೆ ಬರಕ್ಕೂ ಜನರು ಎದುರ್ತಾರೆ. ನಾನು ಏನ್ ಅವ್ರು ಏನ್ ಹೇಳ್ತಾರೆ, ನಿಮ್ ತೋಟಕ್ಕೆಲ್ಲ ಬರ್ಲಿಕ್ಕೆಲ್ಲ ರೋಡ್ ಎಲ್ಲ ಸರಿ ಇಲ್ಲ, ಭಾರಿ ಕಷ್ಟ ಬರ್ಲಿಕ್ಕೆ. ನೀವು ಗಾಡಿಲೇ ಕರ್ಕೊಂಡು ಹೋಗ್ಬೇಕು, ಗಾಡಿಲೇ ಕರ್ಕೊಂಡ್ ಬರ್ಬೇಕು. ನಮ್ಗೆಲ್ಲ ಸಂಜೆ ಟೈಮ್ 4 ಗಂಟೆ ಮೇಲೆ ನಾವು ಇಲ್ಲಿ ಬರೋದಿಲ್ಲ. ಬೆಳಿಗ್ಗೆ ನೀವು 9 ಗಂಟೆ 10 ಗಂಟೆವರೆಗೆ ನಾವು ಬರೋದಿಲ್ಲ. ಇಲ್ಲಿಗೆ ಬರ್ಲಿಕ್ಕೆ ಭಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ತೋಟಕ್ಕೆ ಅಂದ್ರೆ ಅಲ್ಲಿ ನಿಮ್ಗೆ ದಾರಿನೂ ಕೂಡ ಸರಿ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕ ತೋಟ ಇರೋದು ಯಾವ ಇದ್ರಲ್ಲಿ ಕಾಫಿ ಗಿಡದ ಸಂಧಿಯಲ್ಲಿ ಇರ್ತದೆ ಗೊತ್ತಾಗಲ್ಲ. ಬರ್ಲಿಕ್ಕೆ ಕೆಳಗಡೆ ಹೊಳೆ ಗಿಳ ಬದ ನದಿ ಸೈಡ್ ಇರೋದು. ಯಾವ ಟೈಮಿಗೆ ಎಲ್ಲಿ ಇರ್ತವೆ ಏನಂತ ಗೊತ್ತಾಗೋದಿಲ್ಲ. ಮತ್ತೆ ರಾತ್ರಿ ಹೊತ್ತು ಓಡಾಡ್ಲಿಕ್ಕೆಲ್ಲ ಮಕ್ಳಿಗೆ ಏನಾದ್ರು ಹುಷಾರ್ಲಿಕ್ಕೆ ಸಲ ಅಂದ್ರೆ ಭಾರಿ ಕಷ್ಟ. ಇಲ್ಲಿಗೆ ಏನಾದ್ರು ಒಂದು ಸೂಕ್ತ ಪರಿಹಾರ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ನಾವು ಅಧಿಕಾರಿಗಳು ಕೇಳ್ತೀನಿ. ಈಗ ಅಂದ್ರೆ ಈ ತರ ಘಟನೆ ನಡೆದ ಮೇಲೆ ಅಂದ್ರೆ ಇಲ್ಲಿ ಗಿಡಗಳೆಲ್ಲ ಹಾನಿ ಮಾಡಿದೆ, ಇದ್ರ ಬಗ್ಗೆ ನೀವು ಅಧಿಕಾರಿಗಳಿಗೆಲ್ಲರೂ ಮಾಹಿತಿ ನಾವು ಏನಾದ್ರು ಕುದುರೆಮುಖ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ವು. ಅವ್ರು ನೀವು ಕಳಸ ಇದಕ್ಕೆ ನಮಗೆ ಇದಕ್ಕೆ ಬರುದಿಲ್ಲ, ರೆವಿನ್ಯೂ ಇದಕ್ಕೆ ಬರ್ತದೆ, ಅಲ್ಲಿಗೆ ತಿಳಿಸಿ ಅಂತ ಹೇಳಿದ್ರು. ನಾವು ತಿಳಿಸಿಲ್ಲ. ನಾವು ನೆಟ್ವರ್ಕ್ ಇದೆಲ್ಲ ಮೊನ್ನೆ ಆದಾಗ ಸಿಕ್ಕಿಲ್ಲ. ಅದಕ್ಕೆ ತಿಳಿಸ್ತೀವಿ, ಅವ್ರು ಏನ್ ಮಾಡ್ತಾರೆ ನೋಡೋದು ಅಂತ. ನಿಮ್ಮ ಹೆಸರು? ವರ್ಧಮಾನ್ ಅಂತ. ಈಗ ಅದೇ ತರ ಇನ್ನೊಬ್ರು ಕೂಡ ಇದ್ದಾರೆ, ಬನ್ನಿ. ಪಕ್ಕದ ತೋಟದವರು. ನಮಸ್ಕಾರ, ನಿಮ್ಮ ಹೆಸರು? ನಾಗೇಂದ್ರ ಅಂತ. ಏನಾಗಿದೆ ಸರ್ ನಿಮ್ ತೋಟದಲ್ಲೂ ಕೂಡ? ನಮ್ ತೋಟದಲ್ಲಿ ದೊಡ್ಡ ಅಡಿಕೆ ಇದಕ್ಕಿಂತ ನಮ್ದು 10 ವರ್ಷದ ಗಿಡ 15 ಸಹ ಮುರಿದಾಕಿದ್ದಾವೆ. ಅಡಿಕೆ ಕಾಫಿ ಹೊಸ ಹಾಕಿದ್ವು, ಅದನ್ನೆಲ್ಲ ತುಳಿದು ಪೂರ ಹಾಳಾಗಿದ್ದಾವೆ. ಈಗ ಎಲ್ಲ ತುಳಿದು ಹಾಳಾಗಿ ಕೆಲ್ಸಕ್ಕೆ ಜನ ಬರೋದೇ ಇಲ್ಲ. ಬರೋದೇ ಬಾರಿ ಕಷ್ಟ. ಈಗ ಹೋಗಿ ಅವ್ರ ರಿಕ್ಷಾದೆಲ್ಲ ಕರ್ಕೊಂಡ್ ಬರ್ಬೇಕು, ಬರಕ್ ಆಗಲ್ಲ ಅಂತಾರೆ. ಇಲ್ಲಿ ಕಾಡು ಪ್ರಾಣಿಗಳು ಬಾರಿ ಹವಾ ಮಾಡ್ತಿದಾವೆ. ಹಿಂಗೆ ನಾವು ಬರಕ್ ಆಗಲ್ಲ ಇಲ್ಲಿ ಅಂತ ನಾವು ಕರ್ಕೊಂಡ್ ಬಂದು ಮತ್ತೆ ವಾಪಸ್ ರಿಕ್ಷಾದಲ್ಲೇ ತನ ಬಿಡ್ಬೇಕು. ಆ ತರ ಇದ್ರೆ ಮಾತ್ರ ಕೆಲ್ಸಕ್ಕೆ ಜನ ಬರ್ತಾರೆ. ಇಲ್ಲಿ ಜನ ಬರೋದೇ ಇಲ್ಲ ಇಲ್ಲಿ ಕೆಲ್ಸಕ್ಕೆಲ್ಲ. ಈಗ ಒಂದು ಭಾಗದಲ್ಲಿ ಕೂಡ ನಮ್ಮ ಬಾಳೆಹನ್ನೂರು ಭಾಗದಲ್ಲಿ ಕೂಡ ಆನೆಗಳ ಕಾಟ, ನಮ್ಮ ಕಳಸಾ ಭಾಗದಲ್ಲಿ ಕೂಡ ಈ ಕಾಡು ಕೋಣಗಳ ಕಾಟ ಒಂದಿದೆ. ಇದ್ರ ಬಗ್ಗೆ ನೀವು ಅರಣ್ಯಾಧಿಕಾರಿಗಳು ಮತ್ತೆ ಇದು ನಮ್ಮ ಸಚಿವರ ಕಡೆ ಏನಾದ್ರು ನೀವು ಮನವಿ ಕುದುರೆಮುಖ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ದೇವೆ. ಅವರು ರೆವಿನ್ಯೂ ಬರ್ತದೆ, ನಿಮ್ ಕಳಸಾ ಡಿಪಾರ್ಟ್ಮೆಂಟ್ ಹೇಳಿ ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರಿಂದ ಇಲ್ಲಿ ಹೇಳಕ್ ಆಗಿಲ್ಲ. ಆಗಿಂದ ಅವ್ರಿಗೆ ಮುಂದೆ ನಾವು ತಿಳಿಸ್ಬೇಕು. ಈಗ ಅವ್ರಿಗೆ ಹೇಳಕ್ ಆಗಿಲ್ಲ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ, ಹಂಗೆ ಆತರ. ಕುದುರೆಮುಖ ಏನಾದ್ರು ತುರ್ತು ಸಂದರ್ಭದಲ್ಲಿ ಏನಾದ್ರು ತೊಂದರೆ ಆದ್ರೆ ಇಲ್ಲಿ ಭಾರಿ ಕಷ್ಟ, ಭಾರಿ ಕಷ್ಟ ನಮ್ಗೆ. BSNL ನೆಟ್ವರ್ಕ್ ಇಲ್ಲಿ ಸರಿದಿಲ್ಲ. ಕರೆಂಟ್ ಹೋಯ್ತಾನೆ ನೆಟ್ವರ್ಕ್ ಇರೋದಿಲ್ಲ ಇಲ್ಲಿ. ನೀವು ಅಲ್ಲಿ ಮೈನ್ ರೋಡಿಗೆ ಹೋಗ್ಬೇಕಾದ್ರೆ ಒಂದು ಎಷ್ಟು ಕಿಲೋಮೀಟರ್ ಆಗುತ್ತೆ? ಮೈನ್ ಲೈನಿಗೆ ಹೋಗ್ಬೇಕಾದ್ರೆ 3 ಕಿಲೋಮೀಟರ್ ಬೇಕಾಗುತ್ತೆ. 3 ಕಿಲೋಮೀಟರ್ ಹೋಗ್ಬೇಕದು. ಅದು ರಿಕ್ಷಾ ಟೈಮಿಗೆ ಸರಿ ಬರೋದಿಲ್ಲ ಇಲ್ಲಿ. ಹೋಗ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ರೋಡಿಗೆ, ಮೈನ್ ರೋಡಿಗೆ ಎಲ್ಲ ರಿಕ್ಷಾ ಬರೋದಿಲ್ಲ ಇಲ್ಲಿಗೆ.
ಇಲ್ಲಿ ರೋಡಿಗೆ, ಯಾಕಂದ್ರೆ ಕಾಡು ಪ್ರಾಣಿ ಇದರಿಂದ ಯಾರು ಬರಕ್ ಹೆದರ್ತಾರೆ ಇಲ್ಲಿ. ಮಳೆಗಾಲದಲ್ಲಂತೂ ಇಲ್ಲಿ ಇಲ್ಲಿ ಬರೋದೇ ಭಾರಿ ಕಷ್ಟ. ಇಲ್ಲಿ ಆ ರೋಡನ್ನು ಹೋಗ್ಬಿಟ್ರೆ ನಮಗೆ ಭಾರಿ ಕಷ್ಟ ಇಲ್ಲಿಗೆ ಓಡಾಡ್ಲಿಕ್ಕೆ. ಇಲ್ಲದಿದ್ರೆ ನೀವು ಹೊತ್ಕೊಂಡೇ ಹೋಗ್ಬೇಕು. ಹೊತ್ಕೊಂಡು ಹೋಗ್ಬೇಕು. ಅದೇ ಹೊತ್ಕೊಂಡು ಹೋಗಕ್ಕೆ ಈ ಕಾಡು ಕೋಣಗಳ ಯಾಕಂದ್ರೆ ಎಲ್ಲಿ ನಮ್ಗೆ ರಾತ್ರಿ ಆದ್ರೆ ಈಗ ಏನಿದ್ರು ಸಾಯಂಕಾಲ ಒಂದು 4 ಗಂಟೆ ಒಳಗೆ ಮನೆಗೆ ಸೇರ್ಕೊಬೇಕು. ಮತ್ತೆ ಕಾಡ್ಕೋಣ ಬೆಳಿಗ್ಗೆ ಏನಿದ್ರು 8 9 ಗಂಟೆ ಮೇಲೆ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಷ್ಟೇ. ಬೆಳಿಗ್ಗೆ ನೋಡ್ರಿ, ಬೆಳಿಗ್ಗೆ ಈಗ 6 7 ಗಂಟೆ ಸಹ ಇಲ್ಲಿ ತೋಟದಲ್ಲಿ ಇರ್ತವೆ. ಸಾಯಂಕಾಲ 5 ಗಂಟೆಗೆ ಬಂದ್ಬಿಡ್ತವೆ ತೋಟಕ್ಕೆ. ನೀವು 5 ಗಂಟೆಗೆ ಮನೆಯಿಂದ 5 ಗಂಟೆ ಮಲ್ಲ ಬರಂಗಿಲ್ಲ. 5 ಗಂಟೆ ಮೇಲೆ ನಾವು 5 ಗಂಟೆ ಮೇಲೆ ಬರಂಗಿಲ್ಲ. ಬೆಳಿಗ್ಗೆ 8 ಗಂಟೆ ತನಕ ಮನೆಯಲ್ಲೇ ಇರ್ಬೇಕಷ್ಟೇ. ಹಂಗೆ ಆಗಿದೆ ಪ್ರಾಬ್ಲಮ್ ಇದು. ನೋಡಿ ವೀಕ್ಷಕರೇ, ಇದು ನಮ್ಮ ಈ ಕತ್ತಡ್ಕ ಗ್ರಾಮದ ಜನರ ಒಂದು ನೋವನ್ನು ಕೂಡ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇವರಿಗೆ ಏನು ಸೂಕ್ತ ಅದಕ್ಕೆ ಕಾಡು ಕೋಣ ಓಡಿಸುವ ಒಂದು ಕಾರ್ಯಾಚರಣೆ ಕೂಡ ಮಾಡಬಹುದು. ಅದೇ ರೀತಿ ಅದಕ್ಕೆ ಏನಾದ್ರು ಪರಿಹಾರ ನೀಡಬಹುದಾ ಅಂತ ಹೇಳಿ ಅವರು ಪಾಪ ಕಷ್ಟಪಟ್ಟು ಏನೋ ಒಂದು ಬೆಳೆಸ್ಕೊಂಡಿದ್ದಾರೆ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಆದಷ್ಟು ಬೇಗ ಈ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಪರಿಹಾರ ನೀಡುವ ವ್ಯವಸ್ಥೆ ಕೂಡ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾ ಇದೀವಿ. ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಈಗ ಸಂಸ್ಥೆ ಗ್ರಾಮದಲ್ಲಿ ಈಗ ನೆಲ್ಲಿಬಿಡು ಕತ್ತಡ್ಕ ಅಂತ ಒಂದು ಈ ಮನೆ ಇಲ್ಲಿ ಲಾಸ್ಟ್ ಇದ್ರಲ್ಲಿ. ಇಲ್ಲಿ ನಮ್ಗೆ ಭಾರಿ ಪ್ರಾಣಿಗಳು ಹಾವಳಿ ಜಾಸ್ತಿ, ಸಿಕ್ಕಾಮಟ್ಟೆ ಕಾಟಿಗಳು ಬಂದು ಭಾರಿ ಹಾವಳಿ ಮಾಡಿದಾವೆ. ತೋಟಕ್ಕೆಲ್ಲ ಬರ್ಲಿಕ್ಕೆ ಭಯ ಆಗ್ತದೆ. ಒಂದು 5 6 ವರ್ಷದ ಕಾಡು ಕಾಟಿಗೆಲ್ಲ ಸಿಕ್ಕಾಮಟ್ಟೆ ಹಾನಿ ಮಾಡಿ ಒಂದು 7 8 ವರ್ಷದ ಅಡಿಕೆ ಮರಗಳೆಲ್ಲ ಭಾರಿ ಎಲ್ಲ ಹಾಳು ಮಾಡಿಸಿ ಎಲ್ಲ ತಿಂದು ನಮ್ಗೆ ಫಸಲಿ ಬರೋಂಥದ್ದೇ ಈಗ ಭಾರಿ ಇದಾಗಿ ಹೋಗಿದೆ. ಮುಂದೆ ಜೀವನ ಮಾಡೋದೇ ಭಾರಿ ಪರಿಸ್ಥಿತಿ ಕಷ್ಟ ಆಗಿದೆ. ಅದಕ್ಕೆ ಏನ್ ಮಾಡೋದು ಅಂತಕ್ಕಿಂತ ನಾವು ಕುದುರೆಮುಖ ಅರಣ್ಯ ಇಲಾಖೆಗೆ ತಿಳಿಸಿದ್ರೆ ಅವರು ನಿಮ್ಗೆ ಕಳಸ ನಮ್ದು ರೇವಣಿ ಇದಕ್ಕೆ ಬರ್ತದೆ, ವ್ಯಾಪ್ತಿ ಬರ್ತದೆ, ನಮ್ಗೆ ಬರೋದಿಲ್ಲ ಅದನ್ನ ಅಲ್ಲಿಗೆ ಮಾಹಿತಿ ಹೇಳಿ ಅಂತ ಹೇಳಿದೀನಿ. ಅಲ್ಲಿ ನಮಗೆ ಮೊನ್ನೆ ಹೇಳಲಿಕ್ಕೆ ಅವರು ಮೊನ್ನೆ ಸಿಕ್ಕಿಲ್ಲ. ಆಮೇಲೆ ಫೋನಿಂದ ಇಲ್ಲಿ ಕಾಂಟ್ಯಾಕ್ಟ್ ಸ್ವಲ್ಪ ಕಷ್ಟ ಇದೆ. ಬರ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಭಾರಿ ಕಷ್ಟ. ರೋಡಿಂದು ಸಮಸ್ಯೆ ಭಾರಿ ಇದೆ. ಬಂದು ಹೋಗ್ಲಿಕ್ಕೆ ಇಲ್ಲಿ ಎಲ್ಲ ಯಾವ ಟೈಮಿಗೆ ಏನ್ ಬರ್ತಾ ಹೋಗ್ತಾ ಅಂತ. ಇಲ್ಲಿ ಒಬ್ರು ಗೌಡ್ರಿಗಿದ್ದಾರೆ, ಅವರು ಹಾಸಿಗೆ ಪೇಷಂಟ್ ಎಲ್ಲ ಸಡನ್ ಇದ್ದಾರೆ. ಹೋಗ್ಲಿಕ್ಕೆ ಬರ್ಲಿಕ್ಕೂ ಕಷ್ಟ, ಅಷ್ಟು ಇದರಲ್ಲಿದ್ದಾರೆ. ರಾತ್ರಿ ಆಗಲು ತಿರ್ಲಿಕ್ಕೆಲ್ಲ ಓಡಾಡ್ಲಿಕ್ಕೆ ಹೆಂಗಸರು ಮಕ್ಕಳಿಗೆ, ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಭಾರಿ ಕಷ್ಟ ಇದೆ. ಹಾಗೆ ಇಲ್ಲಿ ಪ್ರಾಣಿಗಳ ಹಾವಳಿ ಭಾರಿ ಜಾಸ್ತಿ ಆಗಿದೆ. ಮುಂದೆ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಅರಣ್ಯ ಅಧಿಕಾರಿಗಳು ಏನಾರು ಬಂದು ಇಲ್ಲಿ ಬಂದು ನೋಡ್ತಾರೆ ಮಾಡ್ತಾರೆ ಗೊತ್ತಿಲ್ಲ. ಅವರಿಗೆ ಮಾಹಿತಿ ಕೊಡ್ತೀವಿ. ಕೊಟ್ಮೇಲೆ ಅವ್ರು ಏನ್ ಮಾಡ್ತಾರೆ ನೋಡ್ಬೇಕು. ಒಂದು 100 150 ಗಿಡ ಎಲ್ಲ ತಿಂದು ಎಲ್ಲ ಹಾಳಾಗಿದ್ದಾವೆ. ಇನ್ನು ಪಕ್ಕ ತೋಟನೂ ಇದೆ. ಅವ್ರದ್ದು ಎಲ್ಲ ಸಣ್ಣ ಕೃಷಿಗಾರ ಇಲ್ಲಿ ಇರುತ್ತೆ. ಏನ್ ದೊಡ್ಡ ಕೃಷಿಗಾರೆಲ್ಲ ಭಾರಿ ಇದ್ ಮಾಡಂತ ಜನಗಳು ಏನಿಲ್ಲ. ಹಂಗೆ ಏನ್ ಮಾಡ್ತಾರೆ ಅನ್ನೋದು ನಿಮ್ಗೆ ನಾವು ಅರಣ್ಯ ಅಧಿಕಾರಿಗಳು ಮಾಹಿತಿ ಕೊಡ್ತೀವಿ. ಅವ್ರು ಬಂದು ನೋಡಿ ಪರಿಶೀಲನೆ ಮಾಡ್ತಾರೆ, ಏನ್ ಮಾಡ್ತಾರೆ ನೋಡಿ ಇದ್ ಮಾಡ್ತೀವಿ. ಈಗ ಕೆಲವೊಂದು ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಅಂದ್ರೆ ನಮ್ಮ ಬಾಳೆಹೊನ್ನೂರು ಆ ಕಡೆ ಎಲ್ಲ ಆನೆಗಳ ಕಾಟ, ನಮ್ಮ ಮಲೆನಾಡು ಈ ಕಳಸ ಭಾಗದಲ್ಲಿ ಕಾಡು ಕೋಣಗಳ ಕಾಟ. ಇದರಲ್ಲಿ ಈಗ ಕೆಲವು ಕೂಲಿ ಕಾರ್ಮಿಕರು ಸಂತ ಬರ್ತಾ ಇಲ್ಲ. ಈಗ ಇಲ್ಲಿ ಏನಾಗಿದೆ, ಆ ಭಾಗದಲ್ಲಿ ಬಾಳೆಹೊನ್ನೂರು ಆ ಸೈಡ್ ಎಲ್ಲ ಆನೆಗಳಿದ್ದಾರೆ. ಇಲ್ಲಿ ನಮಗೆ ಕಡು ಮತ್ತೆ ಕಾಡ್ಕೋಣ ಭಾರಿ ಅವ್ರದ್ದು ಹಿಂಸೆ. ಇಲ್ಲಿ ಕೂಲಿ ಕಾರ್ಮಿಕರಿಗೆ ಬರ್ಲಿಕ್ಕೆ ಭಯ, ಹೆದರ್ತಾರೆ ಅವರು. ನಮಗೆ ಸಂಜೆ ಆದ್ರೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ, ಬರ್ಲಿಕ್ಕೆ ಹೆದರಿಕೆ ಆಗ್ತದೆ. ನೀವು ಗಾಡಿಲೇ ಕರ್ಕೊಂಡು ಹೋಗ್ಬೇಕು, ಗಾಡಿಲೇ ಕರ್ಕೊಂಡ್ ಬರ್ಬೇಕಂತ ಹೇಳ್ತಾರೆ. ಗಾಡಿಲಿ ಕರ್ಕೊಂಡ್ ಬರೋಷ್ಟು ಕೆಪಾಸಿಟಿ ಇಲ್ಲಿ ಇಲ್ಲ. ಹಾಗೆ ಸಣ್ಣ ಕೂಲಿಗಾರರು ಹೌದೌದು. ಹಾಗೆ ಅವರಿಗೆಲ್ಲ ಒಂದು ಕರ್ಕೊಂಡ್ ಬರೋಕ್ಕೂ ಭಾರಿ ಕಷ್ಟ. ಕೃಷಿ ಮಾಡೋದೇ ಕಷ್ಟ ಆಗಿದೆ ಈ ಪರಿಸ್ಥಿತಿಲಿ. ಏನ್ ಮಾಡೋದಂತ ಮುಂದೆ ಏನಂತಾನೋ ನಮಗೆ ಏನು ಮಾಡ್ಬೇಕಂತ ಆಲೋಚನೆ ಆಗೋದಿಲ್ಲ. ಈಗ ಅದು ಈಗ ಮೊನ್ನೆ ನೀವು ಈಗ ಕಳಸಕ್ಕೆ ತಿಳಿಸ್ಬೇಕಂತ ಹೇಳಿದ್ರಲ್ಲ, ಅಧಿಕಾರಿಗಳೆಲ್ಲರೂ ಕಾಂಟ್ಯಾಕ್ಟ್ ಗೆ ಸಿಗ್ಲಿಲ್ಲ. ಇಲ್ಲಿ ನೆಟ್ವರ್ಕ್ ಸಮಸ್ಯೆ. ಹೌದು, ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಅದರಿಂದಾಗಿ ಈಗ ನಿಮ್ದು ಮಾತ್ರ ತೋಟನ ಅಲ್ಲ ಬೇರೆಯವ್ರದ್ದು ತೋಟಕ್ಕೂ ಈ ತರ ಹಾನಿಯಾಗಿದೆ? ಅಲ್ಲ, ಸಾಧಾರಣ ಎಲ್ಲ ಹಾನಿ ಆಗಿದೆ. ನಮ್ದು ಇಲ್ಲೆಲ್ಲ ಈ ಭಾಗದಾಗ ಎಲ್ಲರದು ಸಾಧಾರಣ ಎಲ್ಲ ಹಾನಿ ಆಗಿದೆ. ಎಲ್ಲ ಹಾನಿ ಆಗ್ತದೆ. ಇನ್ನು ಮುಂದೆ ಇನ್ನೂ ಹಾನಿ ಆಗ್ತಾನೆ ಇರ್ತದೆ. ಇದೇನು ಮುಗಿಯಂತ ಇದೇನಲ್ಲ. ಈ ಗ್ರಾಮಕ್ಕೆ ಸಾಧಾರಣ ಒಂದು 50 ರಿಂದ 60 ಮನೆಗಳಿದ್ದಾವೆ. ಈ ಭಾಗಕ್ಕೆ ಬರ್ಬೇಕಾದ್ರೂ ರಸ್ತೆ ಸರಿ ಇಲ್ಲ. ಮತ್ತೆ ಒಂದ್ ಕಡೆಯಿಂದ ಅದು ಹೊಳೆ ಬದಿ ಬರ್ಬೇಕು, ತೋಟದೊಳಗಡೆ ಬರ್ಬೇಕು. ಜಾಗದ ಸಮಸ್ಯೆ ಭಾರಿ ಇದೆ. ಹೊಳೆ ಬದಿ ಬರ್ಬೇಕು. ಹೊಳೆದ ರೋಡ್ ಸರಿ ಇಲ್ಲ. ಮಳೆಗಾಲದಲ್ಲಿ ಬರೋದಕ್ಕೆ ಕಷ್ಟ. ಮಳೆಗಾಲದಲ್ಲಿ ಹೋಗಿತ್ತು. ಈ ಸಲ ನಾವು ಸ್ವಂತ ಮಾಡಿದ್ದೇವೆ. ಈಗ ಏನಾರು ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನಾರು ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಂದು ವರ್ಧಮಾನ್ ಅಂತ. ಇದು ಸಂಸ್ಥೆ ಗ್ರಾಮ ನೆಲ್ಲಿಬೀಡು ಅಂತೇಳಿ, ನೆಲ್ಲಿಬೀಡು ಕತ್ತಡ್ಕ ಅಂತೇಳಿ. ನಾವು ಇದು 10 ವರ್ಷದಿಂದ ಸಾಧಾರಣ ಒಂದು 50 60 ವರ್ಷದಿಂದ ಇದೇವಿ ಇಲ್ಲಿ. ಈ ಕಾಫಿ ಗಿಡ ಹಾಕಿ 8 ವರ್ಷ ಆಯ್ತು. ಇವಾಗ ನೋಡಿ, ನಿನ್ನೆ ಮೊನ್ನೆ ಬಂದು ಪೂರ್ತಿ ಹುಡಿ ಮಾಡಿ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ನಮಗೆ ಎಲ್ಲ ಒಂದು 10 15 20 ಗಿಡ ಹುಡಿ ಮಾಡಿದ್ದಾರೆ. ಡೈಲಿ ದಿನಕ್ಕೆ 5 6 ಗಿಡ ಹುಡಿ ಮಾಡ್ತಿದ್ದಾವೆ. ಅದು ಇಲ್ಲಿ ಬರುವಂತ ಪರಿಸ್ಥಿತಿ ಏನೂ ಇಲ್ಲ. ಯಾರು ಬಂದ್ರು ಅಷ್ಟೇನೆ. ರೋಡ್ ಎಲ್ಲ ಈ ತರ ಆಗಿದೆ ನಮ್ಗೆ. ಈ ತರ ಮಾಡಿದ್ರೆ ನಾವು ಇಲ್ಲಿ ಇರೋದು ಹೇಗೆ ಅಂತ ಹೇಳಿ ಮಾಧ್ಯಮದವರಿಗೆ ಕೂಡ ನಾವು ಆ ಮಾತನ್ನ ಹೇಳ್ಬೇಕಂತೇಳಿ. ಯಾಕಂತ ಹೇಳಿದ್ರೆ ಈಗ ತುಂಬಾ ವರ್ಷದಿಂದ ಈ ತರ ವರ್ಷಗಳು ಒಂದು 10 20 ಗಿಡ ಹುಡಿ ಮಾಡ್ತಿದ್ದಾರೆ. ಅಡಿಕೆ ಗಿಡ, ಕಾಫಿ ಗಿಡ. ಈಗ ಕಾಫಿ ಗಿಡನು ಹುಡಿ ಮಾಡಿದ್ರು, ಫಸಲು ಬರೋ ಗಿಡಗಳು ಇಷ್ಟು. ಮತ್ತೆ ನೀವು ಜನಗಳು ಇಲ್ಲಿಗಂತೂ ಯಾರು ಬರೋದೇ ಇಲ್ಲ ಕೆಲಸಕ್ಕೆ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಾಣಿ ಕಾಟ ಜಾಸ್ತಿ. ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು, ಮತ್ತೆ ತೊಣ ಬಿಡ್ಬೇಕು. 10 ಗಂಟೆಗಳೇ ಯಾರು ಬರಲ್ಲ ಇಲ್ಲಿಗೆ. ಅಂದ್ರೆ ತೋಟದಲ್ಲಿ ಇರ್ತವೆ, ರಸ್ತೆ ಬೇರೆ ಸರಿ ಇಲ್ಲ. ಮತ್ತೆ ಬೆಳಗ್ಗೆ 8 9 ಗಂಟೆ ತೋಟಕ್ಕೆ ಬರಕ್ಕೆ ಆಗಲ್ಲ.
ನಾವು ಎಲ್ಲಿ ಯಾವಾಗ ಇರುತ್ತೆ ಅಂತ ಗೊತ್ತಿಲ್ಲ. ಯಾವಾಗ ಇರುತ್ತೆ ಗೊತ್ತಾಗಲ್ಲ. ಸಂಜೆ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಬಾರಿ ಕಷ್ಟ ಆಗುತ್ತೆ. ಎಲ್ಲ ಟೈಮಲ್ಲಿ ಕಾಫಿ ತೋಟದಾಗ ಎಲ್ಲಿದ್ರು ಗೊತ್ತಾಗಲ್ಲ ಅಂತೇಳಿ. ಇವಾಗ ನೋಡಿ ಆ ಕಡೆ ಬಾಳೆಹೊನ್ನೂರು ಆ ಕಡೆ ಎಲ್ಲ ಆನೆಘಾಟ ಇದೆ. ಇದು ತುಂಬಾ ಸರಿ ಜನರಿಗೆ ಇದು ಮಾಡಿದೆ ಇಲ್ಲಿ ಕೂಡ ಈ ಕಡೆನೂ. ಆದ್ರೆ ಯಾರು ಗಮನಕ್ಕೆ ತಿಳಿಸಿಲ್ಲ, ಅವರು ಸುಮ್ನೆ ಇದ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು. ಬಗ್ಗೆ ಬಾಳೆಹೊನ್ನೂರಿಗೆ ಒಂದ್ಸಲ ಇವ್ರು ಬಂದಿದ್ರು, ನಮ್ಮ ಸಚಿವರು ಕೂಡ ಬಂದಿದ್ರು. ಅಬ್ಬಾ. ಬಂದಾಗ ಎಲ್ಲರೂ ನೀವು ಮನವಿಗೆ ಮಾಡಿದ್ರ? ನಾನ್ ತುಂಬಾ ಸರಿ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಇದಕ್ಕೆ ಏನಾದ್ರು ಒಂದು ಪರಿಹಾರ ನೀಡ್ಬೇಕು ಅಂತ ಹೇಳಿದ್ರೆ. ಪ್ರಾಣಿಗಳ ವಿಷಯ ಹೇಳಿಲ್ಲ, ರೋಡಿನ ಬಗ್ಗೆ ಎಲ್ಲ ಹೇಳಿದೇವೆ. ಪ್ರಾಣಿಗಳು ಅದೇ ಫಾರೆಸ್ಟ್ ಒಂದ್ಸರಿ ಫಾರೆಸ್ಟ್ ಇದ್ ಮಾಡಿ ಒಂದ್ಸರಿ ಆನೆ ಇದಾದಾಗ ಬಂದು ನೋಡಿ ಅವಾಗ ನಮಗ್ ಪರಿಹಾರ ಕೊಟ್ಟಿದ್ರು ಅವಾಗ. ಆಮೇಲೆ ನಾವೇನು ವಿಷಯ ತಿಳಿಸಿಲ್ಲ. ಅದು ಈ ತರ ರಂಪ ಆಯ್ತಲ್ಲ, ಇದು ನೋಡಿ ನಾವ್ ಈ ತರ ಮಾಡ್ಬೇಕಂತ ಹೇಳಿ ಮಾಡಿದ್ದು. ಅದಕ್ಕೆ ಇದ್ರ ಬಗ್ಗೆನೂ ಈಗ ನೀವು ಮೊನ್ನೆ ಕೂಡ ಈ ತರ ಆಗಿದೆ, ಮೊನ್ನೆ ರಾತ್ರಿ ಕೂಡ ಬಂದ್ ಆಗಿದೆ, ದಿನನಿತ್ಯ ಬರ್ತಾರೆ ಇದೆ. ಇದು ಅರಣ್ಯ ಇಲಾಖೆಗೆ ತಿಳಿಸಿದ್ರು. ಅದೇ ನಾವು ಕುದುರೆಮುಖಕ್ಕೆ ತಿಳಿಸಿದ್ದು. ಅವ್ರು ಹೇಳಿದ್ರು ನಮಗೆ ಬರಲ್ಲ, ಇದು ರೆವಿನ್ಯೂಗೆ ಬರುತ್ತೆ ಅಂತ ಹೇಳಿದ್ರು. ಅಂದ್ರೆ ಕಳ್ಸಕ್ಕೆ ಇದಾಗುತ್ತೆ. BSC ಕರೆಂಟ್ ಬೇರೆ ಇಲ್ಲ, BSC ನೆಟ್ವರ್ಕ್ ಬೇರೆ ಸರಿ ಇಲ್ಲ. ಹಾಗಾದ ಸಹ ನಾವು ಆ ಗಮನಕ್ಕೆ ತಿಳಿಸಿಲ್ಲ. ಇನ್ನು ತಿಳಿಸ್ಬೇಕಾದ್ರೆ ಈ ಕುದುರೆಮುಖಕ್ಕೆ ತಿಳಿಸಿದೇವಲ್ಲ, ಅವ್ರು ಹೇಳಿದ್ರು ನೀವು ಅಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ನಾವು ತಿಳಿಸ್ಬೇಕು. ಈಗ ಅಂದ್ರೆ ಡೈಲಿ ದಿನಾನೂ ಬರ್ತಾ ಇದೆ, ದಿನ ಬರ್ತೀವಿ. ಈಗೆಲ್ಲ 10 ವರ್ಷದಿಂದ ಬರ್ತಿದ್ದೇವೆ. ಈಗ ಕಾಟಿ ಒಂದಲ್ಲ ಎರಡಲ್ಲ 10 ವರ್ಷದಿಂದ ಬರ್ತಿದ್ದೇವೆ ನಾವು. IBS ಬೇಲಿ ಎಲ್ಲ ಮಾಡುದು, ಆದ್ರೆ ಅದಕ್ಕೆ ತಡೀತಾ ಇಲ್ಲ, ಅದು ಅವು ಲೆಕ್ಕಕ್ಕೆ ಇಲ್ಲ. ಅದು ಬೇಲಿ ಎಲ್ಲ ಆ ಬೇಲಿ ಮುರ್ದಾಕ್ತೇವೆ, ಎಲ್ಲ ಮುರ್ದಾಕಿದ್ದೇವೆ, ಮಾಡಿದೇವೆ. IBS ಬೇಲಿ ಕೂಡ ಮಾಡಿದ್ದೇವೆ, ಆದ್ರೆ ಅದನ್ನು ತಡೆಯಲ್ಲ. ಅವಕ್ಕೆ ಬಂದ್ರೆ ಒಂದು 8-10 ಬರ್ತವೆ, ಎಲ್ಲ ಗುಂಪೆ ಬರ್ತವೆ. ಮತ್ತೆ ಮರಿಗಳೆಲ್ಲ ಇದ್ರೆ ನಮಗ್ ಭಾರಿ ಕಷ್ಟ. ಎಲ್ಲ ಯಾವ ಟೈಮಲ್ಲಿ ಬೆರ್ಸಿಂಗ್ ಬರ್ತಾವ ಅಂತ ಹೇಳಕ್ ಆಗಲ್ಲ. ಮನೆ ಅಂಗಳಕ್ಕೆಲ್ಲ ಬರ್ತವೆ. ತೋಟಕ್ಕೆ ಬರ್ಲಿಕ್ಕೆ ಹೆದರಿಕೆ. ನೀರು ಹೊಡೆಯೋ ಟೈಮು ಮತ್ತೆ ಫಸಲು ಬರೋ ಟೈಮಲ್ಲಿ ಜನ ಬರ್ತಿರ್ಲೇ ಇಲ್ಲ. ಕಾಟಿ ಬರ್ತವೆ ಹಾಗಂತ ತುಂಬಾ ಜನ ಬೆರ್ಸಿದ್ವಿ ಇಲ್ಲಿ ಗುಡ್ದಲ್ಲೆಲ್ಲ. ಅದಕ್ಕೆ ಅವ್ರು ಬರಕ್ಕೆ ಕೇಳ್ತಾರೆ. ನಾವು ರಿಕ್ಷಾಲ್ಲಿ ಇದ್ ಮಾಡೋದು. ರಿಕ್ಷಾವ್ರು ಹೇಳ್ತಾರೆ ನಾವು ರಾತ್ರಿ ಎಲ್ಲ ಬರಲ್ಲ ಇಲ್ಲಿಗೆ, ಕಷ್ಟ ಆಗುತ್ತೆ ಅಂತೇಳಿ. ಓಡ್ಲಿಕ್ಕೆ ಒಂದು ಭಾಗದಲ್ಲಿ ಭದ್ರಾ ನದಿ, ಆ ಗುಡ್ಡ ಎಲ್ಲಿ ಹೋಗೋದು ಬೇಕಲ್ಲ. ಪ್ರಾಣಿ ಕಂಡ್ರೆ ನಾವು ನಿಲ್ಸಿ. ಈಗ ಒಂದ್ ತಿಂಗಳಿಂದ ನಾನು ಈಗ ನಮ್ಮ ಮಗಳನ್ನ ಬಿಡ್ಬೇಕಾದ್ರೆ ನಾನು ಬಸ್ಸಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ನಿಂತಿತ್ತು. ನಾನು 5 ನಿಮಿಷ ನಿಂತು ಅದು ಓಡಿದ್ಮೇಲೆ ಮತ್ತೆ ನಾನು ಇದ್ ಮಾಡಿದ್ದು. ನಾವು ಬಸ್ಸಿಗೆ ಕ್ಯಾಚ್ ಮಾಡ್ಬೇಕಂದ್ರೆ ನಮಗೆ ಆಗಿಲ್ಲ, ಆ ತರ ಆಯ್ತು. 3 ಕಿಲೋಮೀಟರ್ ಆಗುತ್ತೆ, ಮೈನ್ ರೋಡ್ ಆಗುತ್ತೆ. ಅಂದ್ರೆ ರೋಡಲ್ಲಿ ಇತ್ತು, ಮಧ್ಯ ರೋಡಲ್ಲಿ ನಮ್ಗೆ ಏನು ಮಾಡಕ್ಕಾಗಿಲ್ಲ. ನಾನು ನಿಲ್ಸಿದೆ ಮತ್ತೆ. ಯಾಕಂದ್ರೆ ಹತ್ರ ಹೋದ್ರೆ ನಮ್ಗೆ ಏನಾದ್ರು ಮಾಡ್ತಾನ ಅಂತ ಹೇಳ್ಕೊಂಡು ನಿಲ್ಸಿದ್. ನನಗೊಂದು ತಿಂಗಳಾಯ್ತು ಅಷ್ಟೇನೆ. ನಿಮ್ಮ ಹೆಸರು? ನಿರಂಜನ ಅಂತ ಹೇಳಿ. ನನ್ನ ಹೆಸರು ತನ್ವೀರ್ ಅಂತ. ನಾನು ಇಲ್ಲಿ ಕತ್ತಡ್ಕ ಭಾಗದಲ್ಲೆಲ್ಲ ಬಾಡಿಗೆ ಎಲ್ಲ ಬರ್ತೀನಿ. ಈ ಕೆಲಸದವರಿಗೆ ಇವರಿಗೆಲ್ಲ ಕರ್ಕೊಂಡು ಬರ್ಬೇಕಾದ್ರೆ ಆ ಕಡೆ ಈ ಕಡೆ ಕಾಟಿಗಳೆಲ್ಲ ಭಾರಿ ಓಡಾಡ್ತವೆ. ಬರಕ್ಕೂ ಹೆದರಿಕೆ ಆಗತ್ತೆ. ಇಲ್ಲಿ ಅಂತ ಹೇಳಿದ್ರೆ ತುಂಬಾ ಸಿಂಗಲ್ ರೋಡು. ಈ ಕಡೆ ಕತ್ಲೆ ಟೈಮಲ್ಲಿ ಯಾವ ತೋಟದಿಂದ ಕಾಟಿಗಳ ಹೊರಗಡೆ ಬಂದು ನುಗ್ತಾವ ಅಂತಾನು ಹೇಳಲಿಕ್ಕಾಗಲ್ಲ. ಆ ತರದೊಂದು ಪರಿಸ್ಥಿತಿ. ಅಂದ್ರೆ ರಾತ್ರಿ ಬರೋದೇ ಯಾವ ಆಟೋದವ್ರು ಬರ್ಲಿಕ್ಕೆ ಕೇಳಲ್ಲ, ಕತ್ತಡ್ಕಂದ್ರೆ ಬೇಡ ಅಂತಾರೆ. ಆ ತರದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲಿ ತುಂಬಾ ಕಾಟಿಗಳಿದಾವೆ. ಒಂದೊಂದ್ಸತಿ ಬಂದ್ರೆ ಹಿಂದಿಂಡೆ ಬಂದು ಅಂದ್ರೆ ಪಾಪ ಕೆಲ ಬಡ ಅಂದ್ರೆ 1 ಎಕರೆ 2 ಎಕರೆ ಇದ್ದ ಕೃಷಿಕರಲ್ಲಿ ಈಗ ಅವ್ರಿಗೆ ಬಂದಾಗ ನೀವು ಬಾಡಿಗೆಲ್ಲ ಎಷ್ಟು ತಗೊಳ್ತೀರಿ? ರೋಡ್ ಬೇರೆ ಸರಿ ಇಲ್ಲ. ಅವ್ರಿಗೆ ಬಾಡಿಗೆನೆ ತುಂಬಾ ಕಾಸ್ಟ್ಲಿ ಆಗಿದೆ. ಸಂಸೆಯಿಂದಾನೆ ಇಲ್ಲಿಗೆ ಬಂದ್ರೆ 350, 400, 500 ರೂಪಾಯಿ ಬಾಡಿಗೆ ತಗೊಳ್ತೀವಿ. ಆದ್ರೆ ರಾತ್ರಿ ಟೈಮಲ್ಲಿ ಜಾಸ್ತಿನೇ ತಗೊಳ್ತೀವಿ. ಅಂದ್ರೆ ಬಂದು ವಾಪಸ್ ಹೋಗ್ಲಿಕ್ಕೆ ಹೆದರಿಕೆ, ನಮ್ಗೆ ಹೆದರಿಕೆ ಆಗುತ್ತೆ. ಅಂದ್ರೆ ಒಬ್ಬರೇ ಇರೋದಲ್ಲ ಗಾಡಿಲಿ, ಹೆಂಗ್ ಹೋಗೋದು ಏನಾಗುತ್ತೆ ಅನ್ನೋ ಅಂತ ಭಯ. ಆ ತರ ಇದೆ. ನಾನು ಮೊನ್ನೆ ಒಡ್ರುಗಳಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಟರ್ನ್ ಇದೆಯಲ್ಲ ಮೋರಿ ಹತ್ರ, ಆ ಕಡೆ ರೋಡ್ ಕ್ರಾಸ್ ಮಾಡ್ತಾ ಇದ್ವಿ. ತುಂಬಾ ಹೆದರಿ ಬಿಟ್ಟಿದ್ದೆ ನಾನು. ಈಗ ನೀವೇ ಈಗ ಇಲ್ಲೆಲ್ಲ ಬರ್ತಾ ಇದ್ರಿ, ಸಣ್ಣ ಸಣ್ಣ ಕೃಷಿಕರು. ಹೌದು, ಅವ್ರ ತೋಟದಲ್ಲಿ ಈ ತರ ಎಲ್ಲ ಹಾನಿ ಮಾಡಿದೆ. ಹೌದು. ಇದಕ್ಕೆ ನೋಡಿದ್ರೆ ಹೆಂಗ್ ಅನ್ಸುತ್ತೆ? ತುಂಬಾ ಹೊಟ್ಟೆ ಉರಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಪಾಪ ತುಂಬಾ ಕಷ್ಟಪಟ್ಟು ಮಾಡಿರ್ತಾರೆ. ಈ ತರ ಎಲ್ಲ ಮಾಡಿ ಇಡೀ ದೊಡ್ಡ ದೊಡ್ಡ ಗಿಡ ಎಲ್ಲ ಹುಡಿ ಮಾಡಿ ತೆಗೆದ್ರೆ ಪಾಪ ಅವ್ರದ್ದು ಜೀವನದ ಪ್ರಶ್ನೆ ಅಲ್ವಾ ಇದು. ಹಾಗಾಗಿ ಇದರಿಂದ ಅವ್ರು ಅದಕ್ಕೆ ಅವಲಂಬಿತವಾಗಿದ್ದಾರೆ. ಅದಕ್ಕೆ ಕೃಷಿಗೆ ಈ ತರ ನೋಡಿ ಇಂಥ ದೊಡ್ಡ ದೊಡ್ಡ ಗಿಡಗಳೆಲ್ಲ ನೋಡಿದ್ರಲ್ಲ ನೀವು, ಅಂತ ಗಿಡಗಳನ್ನೆಲ್ಲ ಹುಡಿ ಮಾಡಿ ಪುಡಿ ಹಾಕಿ ತೆಗಿತಾವು. ಒಂದ್ಸತಿ ರಾತ್ರಿ ಎಲ್ಲಾರು ತೋಟಕ್ಕೆ ಬಂದ್ರೆ, ಈಗ ಮೆಣಸು ಕುಯ್ಯೋ ಟೈಮಲ್ಲಿ, ಕಾಫಿ ನೀರ್ ಹೊಡೆಯೋ ಟೈಮು, ಎಲ್ಲಾರು ಬಂದು ತೋಟದಲ್ಲಿ ಒಬ್ಬೊಬ್ರು ಬಂದಾಗ ಮನೆಯಲ್ಲಿ ಗಣಸರು ಯಾರು ಇಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನು ಅನ್ನುವಂತ ಚಿಂತಾಜನಕದ ಪರಿಸ್ಥಿತಿ ಇದೆ. ದಿನನಿತ್ಯ ಈ ದನಗಳಿಗೆಲ್ಲ ಹುಲ್ ಕೊಯ್ಯಕ್ಕೆಲ್ಲ ಇಲ್ಲಿಗೆ ಬರ್ಬೇಕು. ಇಲ್ಲಿಂದಾನೆ ಹುಲ್ ಕುಯ್ಕೊಂಡು ಹೋಗಿ ದನಗಳಿಗೆಲ್ಲ ಕೊಡ್ಬೇಕು. ಮನೇಲಿ ಎಲ್ಲಾರು ಗಣಸರು ಇಲ್ಲ ಅಂತ ಆದ್ರೆ, ಒಬ್ಬೊಬ್ರು ಗಣಸರಿದ್ರು ಬರಕ್ ಹೆದರಿಕೆನೆ ಇಲ್ಲಿ. ಅಂತ ಪರಿಸ್ಥಿತಿ ನೋಡಿ. ಸುತ್ತ ಎಲ್ಲ ಹೊಳೆ, ಒಂದ್ ಕಡೆಯಿಂದ ಕಾಡು, ಎಲ್ಲಿಂದ ಬರ್ತಾವಂತ ಹೇಳಿಕ್ಕಾಗಲ್ಲ. ನನ್ನ ಹೆಸರು ತನ್ವೀರ್ ಅಂತ, ಸಂಸ್ಥೆ ಆಟೋ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.